ನಿನ್ಗೊಂದು ವೆರಿಫಿಕೇಶನ್ ಕೋಡ್ ಬರುತ್ತೆ. ಅದಾದ್ಮೇಲೆ ನೀನ್ ವರ್ಚುವಲ್ ನಂಬರ್ನ ಕ್ರಿಯೇಟ್ ಮಾಡ್ಬೋದು. ಹೇ ಸೂಪರ್ ಕಣೆ, ಎಲ್ಲಾ ಡೀಟೇಲ್ಸ್ ಕಳ್ಸ್ಕೊಡು, ನಾನ್ ರೆಡಿ ಮಾಡ್ತೀನಿ. ನೆನ್ಪಿಟ್ಕೋ ಗಗನ, ನಮ್ಮ ಮನೇಲಿರೋ ಎಲ್ಲರಿಗೂ ಆ ರೆಕಾರ್ಡಿಂಗು ಎಲ್ಲರ ಮೊಬೈಲ್ಗೂ ಬರಬೇಕು. ಹಾಗೆ ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಅನ್ಸ್ಬೇಕು. ಪ್ಲೀಸ್ ಬೇಗ ಮಾಡಿ ಮುಗ್ಸು. ಇನ್ನು 1 or 2 ಅವರಲ್ಲಿ ನಾನು ನಿಂಗೆಲ್ಲ ರೆಡಿ ಮಾಡಿ ಕಳಿಸ್ತೀನಿ. ನೀನೇನು ಯೋಚನೆ ಮಾಡ್ಬೇಡ. ಥ್ಯಾಂಕ್ಸ್. ಸರಿ, ಬಾಯ್. ಬಾಯ್ ಕಣೆ. ಸಾಧನಾ, ಇದೇ ನಿನಗೆ. ನನಗೆ ಇಂಡೈರೆಕ್ಟ್ ಆಗಿ ಆಟ ಆಡಿಸ್ತೀಯಾ? ನಿನ್ ಮಗಳಿಗೆ ಏನ್ ಮಾಡ್ತೀನಿ ಅಂತ ನೋಡ್ತಿರೋ. ಏನಪ್ಪ, ಒಂದು 10 ನಿಮಿಷ ಆ ಮಂಡಿ ಸೌಕರ್ಯಕ್ಕೆ ಫೋನ್ ಮಾಡಿ ವಾಪಸ್ ಫೋನ್ ಮಾಡ್ಲಾ? ಮಾಡ್ತೀನಿ, ಆಯ್ತು. ಶಂಕ್ರು ಬಂದೆ ಯಜಮಾನ್ರೆ. ನಮ್ಮ ರಾಘವನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟು ಬಂದ್ಬಿಡಪ್ಪ. ಆಯ್ತು ಯಜಮಾನ್ರೆ. ಸರಿ. ರಾಘವ್, ರಾಘವ್ ಪುಟ. ಅಲ್ಲಪ್ಪ ರಾಘವ್, ಇಲ್ಲೇ ಇದೆಯಾ? ಏನಣ್ಣ? ನಡಿ, ಮನೆಗೆ ಬಿಟ್ಬಿಟ್ಟು ಬರ್ತೀನಿ. ಸ್ಕೂಲಿಗೆ ಟೈಮ್ ಆಯ್ತಲ್ಲ. ಯಾಕೆ? ನನ್ ದಿನ ಇಲ್ಲಿಂದ ತಾನೇ ಸ್ಕೂಲ್ಗೆ ಹೋಗೋದು. ಮನೆಗೆ ಯಾಕೆ ಹೋಗ್ಬೇಕು? ಹೌದು, ಆದ್ರೆ ಯಜಮಾನ್. ಹೌದು ರಾಘವ್, ನೀನ್ ಇಲ್ಲಿಂದನೇ ಸ್ಕೂಲ್ಗೆ ಹೋಗೋದು. ಅಮ್ಮ 1-2 ದಿನ ಊರಿಗೆ ಹೋಗ್ತಿದ್ದಾಳೆ ಪುಟ್ಟ. 2 ದಿನ ನೀನು ಶಾಂತಿ ನಿವಾಸದಿಂದ ಸ್ಕೂಲ್ಗೆ ಹೋಗೋದು ಬರೋದು ಮಾಡ್ತಿರು. ಅಮ್ಮ ಬಂದ್ ಕೂಡ್ಲೆ ನಿನ್ ಹತ್ರ ಬರ್ತಾಳೆ, ಆಯ್ತಾ? ಸರಿ ಅಮ್ಮ, ನೀನ್ ಹೇಳಿದ್ಮೇಲೆ ಓಕೆ. ನೀನ್ ಹೆಂಗ್ ಹೇಳ್ತೀಯ ಹಂಗೆ ಕೇಳ್ತೀನಿ ಅಮ್ಮ. ಗುಡ್ ಬಾಯ್. ಅಣ್ಣ ಬಾರಣ್ಣ, ಟೈಮ್ ಆಗ್ತಿದೆ, ಹೋಗೋಣ. ಆಯ್ತಪ್ಪ, ನಡಿ ಹೋಗೋಣ. ಬಾಯ್. ಬಾಯ್ ಮಿಸ್ ಅಮ್ಮ. ಬಾಯ್. ನಡಿ ಹೋಗೋಣ. ಬೇಜಾರು ಮಾಡ್ಕೋಬೇಡ. ರಾಘವ್ ಮನೆಯಲ್ಲೇ ಇದ್ರೆ ನಿಶ್ಚಿತಾರ್ಥ ನಡೆಯುವಾಗ 100 ಪ್ರಶ್ನೆಗಳು ಉಟ್ಕೊಳತ್ತೆ.